220ನೆಯ ಫಲಪುಷ್ಪ ಪ್ರದರ್ಶನ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಪರಿಕಲ್ಪನೆ ಆಧಾರಿತವಾದ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ. ಈ ವರ್ಷ ನಾವು ಪರಿಕಲ್ಪನೆಯನ್ನು ಅಂತಿಮಗೊಳಿಸಿರೋದು ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಅಂತ ಒಂದು ಪರಿಕಲ್ಪನೆ. ನಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯವನ್ನು ಹಲವಾರು ರಾಜವಂಶಗಳು ಆಳಿದರೆ. ಹಿಂದೆ ಪ್ರಮುಖವಾಗಿ ಅದರಲ್ಲಿ ಗಂಗರು, ಕದಂಬರು, ರಾಷ್ಟ್ರಕೂಟರು, ವಿಜಯನಗರ ದೊರೆಗಳು ನಮ್ಮ ರಾಜ್ಯವನ್ನು ಆಳಿದ್ದಾರೆ. ಈ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಗಂಗಾ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಜನರಿಗೆ ಹೆಚ್ಚಿನ ಮಾಹಿತಿ ಗಂಗಾ ಸಾಮ್ರಾಜ್ಯದ ಬಗ್ಗೆ ಹೋಗಲಿ ಅಂತ ಉದ್ದೇಶದಿಂದ ಗಂಗಾ ಸಾಮ್ರಾಜ್ಯ ವೈಭವ ಎನ್ನುವ ಪರಿಕಲ್ಪನೆಯಲ್ಲಿ ಈ ವರ್ಷ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸ್ತಾ ಇದ್ದೀವಿ. ಗಂಗಾ ಸಾಮ್ರಾಜ್ಯದವರ ಬಗ್ಗೆ ಹೇಳಬೇಕು ಅಂದರೆ, ಗಂಗಾ ವಂಶ ಮತ್ತು ಕದಮ ವಂಶದವರು ಸಮಕಾಲೀನರು. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಈಗಿನ ಉತ್ತರ ತಮಿಳುನಾಡಿನ ಉತ್ತರ ಭಾಗಗಳಲ್ಲಿ ಗಂಗಾರ ಸಾಮ್ರಾಜ್ಯ ವಿಸ್ತರಿಸಿತ್ತು. ಕ್ರಿಸ್ತಶಕ 325ರಿಂದ 1400ವರೆಗೂ ಸುಮಾರು 7 ಶತಮಾನಗಳ ಕಾಲ ನಮ್ಮ ರಾಜ್ಯವನ್ನು ಅವರು ಆಳಿದ್ದಾರೆ. ಬಹುಶಃ ಅಷ್ಟು ದೀರ್ಘ ಕಾಲದವರೆಗೆ ಆಳಿದ ರಾಜವಂಶ ಅದೊಂದೇ ಅಂತ ನಾನು ಭಾವಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಜನರಿಗೆ ಗಂಗಾ ವಂಶದ ರಾಜವಂಶದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಗಂಗಾ ವಂಶದ ಪರಿಕಲ್ಪನೆಯನ್ನು ಮಾಡಿದ್ದೀವಿ. ನಮಗೆ ನಾವು ಪೂರ್ವ ಗಂಗಾ ಅಂತ, ಪಶ್ಚಿಮ ಗಂಗಾ ಅಂತ. ಈಗ ಒರಿಸ್ಸಾದವರೆಗೂ ಸಹ ಗಂಗಾ ಸಾಮ್ರಾಜ್ಯ ವಿಸ್ತರಿಸಿತ್ತು. ಆಗಿನ ಕಾಲದಲ್ಲಿ ಕೋನಾರ್ಕ್ ಟೆಂಪಲ್ ಕಟ್ಟಿದ್ದೂ ಗಂಗಾ ವಂಶಸ್ಥರೇ ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ಅಷ್ಟು ನಮಗೆ ಪ್ರೌಢಿಮೆ ನಮ್ಮ ಗಂಗಾ ಸಾಮ್ರಾಜ್ಯಕ್ಕೆ ಇದೆ. ಈ ನೆಲೆಯಲ್ಲಿ ಜನರಿಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ, ಗಂಗಾ ಸಾಮ್ರಾಜ್ಯ ದೃಷ್ಟಿಯಿಂದ ಈ ಒಂದು ಪರಿಕಲ್ಪನೆಯನ್ನು ಮಾಡಿದ್ದೀವಿ. ಈ ವರ್ಷ 6ನೇ ತಾರೀಕು ಅಂದರೆ ನಾಳೆ ನಾಡಿದ್ದು ಪ್ರಾರಂಭವಾಗಿ 17ನೇ ತಾರೀಕುವರೆಗೂ ಒಟ್ಟು 12 ದಿವಸಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6ರವರೆಗೆ ಫಲಪುಷ್ಪ ಪ್ರದರ್ಶನ ಇರ್ತದೆ. ಪ್ರಮುಖವಾಗಿ ತಮಗೆಲ್ಲ ತಿಳಿದಿರುವಂಗೆ ಗಾಜಿನ ಮನೆಯಲ್ಲಿ ನಾವು ಪ್ರಮುಖವಾಗಿ ಫಲಪುಷ್ಪ ಪ್ರದರ್ಶನ ಮಾಡ್ತೀವಿ. ಈ ವರ್ಷ ಗಂಗಾ ಸಾಮ್ರಾಜ್ಯ ಆಧಾರಿತ ನಾವು ಮಾಡ್ತಾ ಇರೋದ್ರಿಂದ ಬೇಗೂರಿನಲ್ಲಿರುವ ಒಂದು ದೇವಸ್ಥಾನ, ಆ ದೇವಸ್ಥಾನವನ್ನು ಗಂಗಾರೇ ಕಟ್ಟಿದ್ರು. ಆಮೇಲೆ ಬೆಂಗಳೂರು ಅಂತ ಉಲ್ಲೇಖ ಬಂದಿರೋ ಶಾಸನಗಳಲ್ಲಿ, ಬೇಗೂರಿನಲ್ಲಿರುವ ಶಾಸನಗಳಲ್ಲೇ ಬೆಂಗಳೂರು ಅಂತ ಪ್ರಪ್ರಥಮವಾಗಿ ಉಲ್ಲೇಖ ಬಂದಿದೆ. ಬೇಗೂರಿನಲ್ಲಿರುವ